ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಕೇಸ್. ಕಾಲ್ತುಳಿತದ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ತಮಿಳುನಾಡು ಕರೂರು ಪಟ್ಟಣದಲ್ಲಿ ನಡೆದಿದ್ದ ದುರಂತ. ಅಸ್ವಸ್ಥಗೊಂಡವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಇದೀಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿನ್ನೆವರೆಗೂ 39, 40 ಅಂತ ಇದ್ದಿದ್ದು ಈಗ 41ಕ್ಕೆ ರೀಚ್ ಆಗಿದೆ. ಅನೇಕರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅನೇಕರ ಸ್ಥಿತಿ ಗಂಭೀರವಾಗಿದೆ. ಇನ್ನು ಗಾಯಗೊಂಡವರು, ಅಸ್ವಸ್ಥಗೊಂಡವರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗ್ತಾ ಇದೆ. ಕರೂರಿನ ಅನೇಕ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಇದೀಗ ಸಾವಿನ ಸಂಖ್ಯೆ 41ಕ್ಕೆ ಏರಿಕೆ ಆಗಿದ್ದು ಮತ್ತು ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ. ಕೆಲವರ ಪರಿಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಸಾವಿನ ಸಂಖ್ಯೆ ಏರಿಕೆ ಆಗುತ್ತಾ ಅನ್ನೋದೊಂದು ಭಯ ಕೂಡ ಇದೆ. ಇನ್ನು ಅನೇಕರು ಗಾಯಗಳಿಗೆ ಒಳಗಾಗಿದ್ದರು. ಅನೇಕ ಗಂಭೀರವಾದಂಥ ಗಾಯಗಳಾಗಿದ್ದು, ಅಸ್ವಸ್ಥರಾಗಿದ್ದರು, ಉಸಿರಾಟ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಆ ಕಾರಣಕ್ಕಾಗಿ ಅವರುಗಳನ್ನು ಐಸಿಯುನಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾಗಿದೆ. ಚಿಕಿತ್ಸೆ ಇದೀಗ ಮುಂದುವರಿತಾ ಇರೋದು. ಈಗಾಗಲೇ ಸರ್ಕಾರದ ಕಡೆಯಿಂದ ಮತ್ತು ಬೇರೆ ಬೇರೆ ಗಣ್ಯರು ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸಹಜ ಸ್ಥಿತಿಗೆ ಮರುಳಿದ ಕಾಲ್ತುಳಿತ ಸಂಭವಿಸಿದ ಸ್ಥಳ. ಚಲ್ಲಾಪಿಲ್ಲಿಯಾಗಿದ್ದ ಚಪ್ಪಲಿಗಳ ರಾಶಿ ತೆರವು ಮಾಡಲಾಗಿದೆ. ಬಟ್ಟೆಗಳ ರಾಶಿಯೂ ಕೂಡ ತೆರವು ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು. ಘಟನಾ ಸ್ಥಳಕ್ಕೆ, ಆಸ್ಪತ್ರೆಗೆ ಜನಪ್ರತಿನಿಧಿಗಳು ಭೇಟಿ ನೀಡ್ತಾ ಇದ್ದಾರೆ. ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ ನಾಯಕರುಗಳು. ಘಟನೆ ನಡೆದಂಥ ಸ್ಥಳವನ್ನು ನೋಡಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಆ ರೀತಿಯಾಗಿ ಚಪ್ಪಲಿ, ಬಟ್ಟೆ, ಬ್ಯಾನರು, ಫ್ಲೆಕ್ಸು ಎಲ್ಲವೂ ಕೂಡ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಓಡೋ ಬರದಲ್ಲಿದ್ರಲ್ಲ. ಯಾಕೆ ಓಡ್ತಿದ್ದಾರೆ, ಏನಕ್ಕೆ ಓಡ್ತಿದ್ದಾರೆ ಅದು ಯಾವುದೂ ಗೊತ್ತಿಲ್ಲ. ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ತಳ್ಳೋದಕ್ಕೆ, ಬೀಳೋದಕ್ಕೆ, ಓಡೋದಕ್ಕೆ ಶುರು ಮಾಡಿದ್ರು. ಘಟನೆ ನಡೆದಂಥ ಸ್ಥಳದಲ್ಲಿ ಸಾವಿರಾರು ಚಪ್ಪಲಿಗಳು, ಬಟ್ಟೆ ಎಲ್ಲವೂ ಕೂಡ ಬಿದ್ದೋಗಿತ್ತು. ಅದೆಲ್ಲವನ್ನು ತೆರವು ಮಾಡುವಂಥ ಕಾರ್ಯವನ್ನು, ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಪೌರ ಕಾರ್ಮಿಕರು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆ ಸ್ಥಳ ನೋಡಿದ್ರೇ ಹೇಳ್ಬೋದಿತ್ತು ಘಟನೆ ಎಷ್ಟು ಭಯಂಕರವಾಗಿ, ಘನಘೋರವಾಗಿ ನಡೆದಿದೆ ಅಂತ. ಅಷ್ಟರ ಮಟ್ಟಿಗೆ ಅಲ್ಲಿ ಎಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಬಿದ್ದಿತ್ತು. ಓಡುವ ಬರದಲ್ಲಿ ಪ್ರಾಣ ಉಳಿದ್ರೆ ಸಾಕು ಅಂತ ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವ್ರಿಗೆ ಪಾಪ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಒಬ್ಬರ ಮೇಲೆ ಒಬ್ಬರು ಬೀಳೋದಕ್ಕೆ ಶುರುವಾಯಿತು, ತಳ್ಳೋದಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇದೀಗ ಅವೆಲ್ಲವನ್ನು ಸ್ವಚ್ಛ ಮಾಡುವ, ಕ್ಲಿಯರ್ ಮಾಡುವಂಥ ಕೆಲಸವನ್ನು ಪೌರ ಕಾರ್ಮಿಕರಿಂದ ಮಾಡಲಾಗ್ತಾ ಇದೆ. ಕಾಲ್ತುಳಿತ ಪ್ರಕರಣ ಹೈಕೋರ್ಟ್ ಮೊರೆ ಹೋದ ವಿಜಯ್. ಸಿಬಿಐ ಅಥವಾ ಸ್ವತಂತ್ರವಾಗಿ ತನಿಖೆ ನಡೆಸುವಂತೆ ಮನವಿ. ಇಂದು ಮದ್ರಾಸ್ ಹೈಕೋರ್ಟ್ನಲ್ಲಿ ಟಿವಿಕೆ ಅರ್ಜಿ ವಿಚಾರಣೆ ಮಧ್ಯಾಹ್ನ 2:15ಕ್ಕೆ ನಡೆಯಲಿದೆ. ಟಿವಿಕೆ ರ್ಯಾಲಿಯ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಲಾಗಿದೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಹಾಗೆಯೇ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಲಾಗಿದೆ. ಇದರಿಂದ ನೂಕುನುಗ್ಗಲು ಉಂಟಾಗಿದೆ ಅನ್ನೋದು ಅವರ ಆರೋಪ. ಎಲ್ಲವೂ ಸರಿಯಾಗಿ ನಡೀತಾ ಇತ್ತು, ಆದರೆ ಲಾಠಿ ಚಾರ್ಜ್ ಆಗಿದ್ದು, ಕಲ್ಲು ತೂರಾಟ ಆಗಿದ್ದು, ಇದು ಷಡ್ಯಂತ್ರ, ಬೇಕು ಅಂತಲೇ ಆಗಿದ್ದು ಅಂತ ಆರೋಪಿಸ್ತಾ ಇದ್ದಾರೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಮಧ್ಯಾಹ್ನ 2:15 ಸುಮಾರಿಗೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅರ್ಜಿಯ ವಿಚಾರಣೆಯ ನಂತರ ಯಾರಿಗೆ ಸಂಕಷ್ಟ ಎದುರಾಗುತ್ತೆ, ಕೋರ್ಟ್ ಏನು ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಅನ್ನೋದು ಪ್ರಶ್ನೆ ಇರೋದು. ರಾಜಕೀಯ ದುರುದ್ದೇಶದಿಂದ ಕಲ್ಲು ತೂರಾಟ ಮಾಡಲಾಗಿದೆ. ಬೇಕು ಅಂತ ಅಲ್ಲಿದ್ದವರನ್ನು ಚದುರಿಸಬೇಕು, ಗೊಂದಲ ಸೃಷ್ಟಿಸಬೇಕು, ಅವಘಡಗಳು, ಅವಾಂತರಗಳು ನಡಿಬೇಕು ಅಂತಾನೆ ಮಾಡಿರುವಂಥ ಷಡ್ಯಂತ್ರ ಇದು, ಪಕ್ಕ ಪ್ಲ್ಯಾನ್ಡ್ ಆಗಿ ಅನ್ನೋದು ಅವರ ಆರೋಪ. ಹಾಗಾಗಿ ತನಿಖೆ, CBI ತನಿಖೆ ಆಗಬೇಕು, ಇಲ್ಲ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬೇಕು ಅಂತ ನಮ್ಮನ್ನು ಸಿಕ್ಕಿ ಹಾಕಿಸುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಇಲ್ಲ CBI ಮುಖಾಂತರವಾಗಿಯೇ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:15 ಸುಮಾರಿಗೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಅರ್ಜಿ ವಿಚಾರಣೆಯ ನಂತರ ಏನು ಆದೇಶ ಬರುತ್ತೆ ಅನ್ನೋದು ಪ್ರಶ್ನೆ ಆಗಿರೋದು. ಈಗಾಗಲೇ ಸರ್ಕಾರ